Hello everyone, greetings from English Sahayaka. In today's class, we are going to learn about usage of do, did, does in English. ಇಂಗ್ಲಿಷ್ನಲ್ಲಿ ನಾವು ಇವತ್ತು ಡು ಅಂದರೆ ಮಾಡು, ಡಿಡ್ ಮಾಡಿದೆ, ಡಸ್ ಮಾಡುತ್ತದೆ ಎಂಬ ಪದಗಳ ಬಳಕೆಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಡು, ಡಿಡ್ ಮತ್ತು ಡಸ್ ಎಂಬುದು ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳು, ನಿರಾಕರಣೆಗಳು ಮತ್ತು ಒತ್ತು ನೀಡಲು ಬಳಸುವ ಸಹಾಯಕ ಕ್ರಿಯಾಪದಗಳಾಗಿವೆ. ಓಕೆ, ಸೊ ಡು ಅಂದರೆ ಮಾಡು, ಡಿಡ್ ಮಾಡಿದೆ, ಡಸ್ ಮಾಡುತ್ತದೆ. ಓಕೆ, ಸೊ ಅವುಗಳನ್ನು ಹೇಗೆ ಈ ಡು, ಡಿಡ್ ಮತ್ತು ಡಸ್ ಇವುಗಳನ್ನು ಹೇಗೆ ಬಳಸಲಾಗುತ್ತದೆ ಎಂಬುದನ್ನು ಇವಾಗ ನೋಡೋಣ. ಈಗ ಫಸ್ಟ್ ಒನ್ ಡು ಅಂದರೆ ಮಾಡು. ಓಕೆ, ಸೊ ಐ, ಯು, ವಿ, ದೇ ಎಂಬ ವಿಷಯಗಳೊಂದಿಗೆ ಪ್ರಶ್ನೆಗಳು ಮತ್ತು ನಿರಾಕರಣೆಗಳಿಗಾಗಿ ಪ್ರಸ್ತುತ ಕಾಲಗಳನ್ನು ಬಳಸಲಾಗುತ್ತದೆ. ಪ್ರಸ್ತುತ ಕಾಲ ಅಥವಾ ವರ್ತಮಾನ ಕಾಲಗಳು ಅಂತಲೂ ಕೂಡ ಹೇಳ್ಬೋದು. ಓಕೆ, ಸೊ ಡು ಅಂದರೆ ನಾವು ಇದನ್ನ ವರ್ತಮಾನ ಕಾಲದಲ್ಲಿ ಇದನ್ನ ಬಳಸ್ತೀವಿ. ಐ ಅಂದರೆ ನಾನು, ಯು ನೀವು, ವಿ ನಾವು ಮತ್ತು ದೇ ಅವರು. ಓಕೆ, ಸೊ ಈ ಐ, ಯು, ವಿ, ದೇ ಸೊ ಇವೆಲ್ಲ ವಿಷಯಗಳೊಂದಿಗೆ ಪ್ರಶ್ನೆಗಳು ಮತ್ತು ನಿರಾಕರಣೆ ಅಂದರೆ ನಾವು ನೆಗೆಟಿವ್ ಆಗಿನೂ ಅಂತ ಕೂಡ ಹೇಳ್ಬೋದು, ನಕಾರಾತ್ಮಕವಾಗಿ. ಓಕೆ, ಸೊ ಈಗ ಎಕ್ಸಾಂಪಲ್ ಪ್ರಶ್ನೆ, ಉದಾಹರಣೆ ಪ್ರಶ್ನೆಯಲ್ಲಿ ನಾವು ಡು ಯು ಲೈಕ್ ಪಾಸ್ತಾ, ನೀವು ಪಾಸ್ತಾ ಇಷ್ಟಪಡುತ್ತೀರಾ ಅಂತ ಹೇಳ್ಬಹುದು. ಡು ಯು ಪ್ಲೇ ಕ್ರಿಕೆಟ್, ನೀವು ಕ್ರಿಕೆಟ್ ಆಡುತ್ತೀರಾ. ಡು ದೇ ಪ್ಲೇ ಬಾಸ್ಕೆಟ್ಬಾಲ್ ಆಫ್ಟರ್ ಸ್ಕೂಲ್, ಶಾಲೆಯ ನಂತರ ಅವರು ಬಾಸ್ಕೆಟ್ಬಾಲ್ ಆಡುತ್ತಾರೆಯೇ. ಓಕೆ, ಸೊ ಇದು ಎಕ್ಸಾಂಪಲ್ ಕ್ವೆಶ್ಚನ್ ಅಂತ ಹೇಳ್ಬೋದು, ಉದಾಹರಣೆ ಪ್ರಶ್ನೆಗಳಿಗೆ ಬಳಸಲಾಗುತ್ತದೆ. ಇವೆಲ್ಲ ವಾಕ್ಯಗಳು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲದಲ್ಲಿದೆ. ವಿ ಡೂ ಆ ಹೋಮ್ವರ್ಕ್ ಎವ್ರಿ ಡೇ, ನಾವು ಪ್ರತಿದಿನ ನಮ್ಮ ಮನೆ ಕೆಲಸ ಮಾಡುತ್ತೇವೆ. ಐ ಡೂ ಮೈ ಎಕ್ಸಸೈಸಸ್ ಇನ್ ದ ಮಾರ್ನಿಂಗ್, ನಾನು ಬೆಳಿಗ್ಗೆ ನನ್ನ ವ್ಯಾಯಾಮಗಳನ್ನು ಮಾಡುತ್ತೇನೆ. ಅರ್ಥ ಆಯ್ತಾ? ಈಗ ಉದಾಹರಣೆ ನೆಗೆಟಿವ್ ಆಗಿ ನೋಡೋಣ. ಓಕೆ, ಸೊ ಋಣಾತ್ಮಕವಾಗಿ ಅಥವಾ ನಕಾರಾತ್ಮಕವಾಗಿ ನಾವು ಈಗ ಉದಾಹರಣೆಗಳನ್ನು ನೋಡೋಣ. ನೆಗೆಟಿವ್ ಆಗಿ, ಐ ಡು ನಾಟ್ ವಾಂಟ್ ಎನಿ ಡೆಸರ್ಟ್, ನನಗೆ ಯಾವುದೇ ಸಿಹಿ ತಿಂಡಿ ಬೇಡ. ಓಕೆ, ದೇ ಡು ನಾಟ್ ವಾಂಟ್ ಟು ಗೋ ಟು ದ ಪಾರ್ಟಿ, ಅವರು ಪಾರ್ಟಿಗೆ ಹೋಗಲು ಬಯಸುವುದಿಲ್ಲ. ವಿ ಡು ನಾಟ್ ಗೋ ಟು ದ ಮೂವೀಸ್ ಆಫನ್, ನಾವು ಆಗಾಗ್ಗೆ ಚಲನಚಿತ್ರಗಳಿಗೆ ಹೋಗುವುದಿಲ್ಲ. ಐ ಡು ನಾಟ್ ಲೈಕ್ ಬ್ರಾಕೊಲಿ, ನನಗೆ ಬ್ರಾಕೊಲಿ ಇಷ್ಟವಿಲ್ಲ. ದೇ ಡು ನಾಟ್ ಪ್ಲೇ ವಿಡಿಯೋ ಗೇಮ್ಸ್ ಆನ್ ವೀಕ್ ಡೇಸ್, ಅವರು ವಾರದ ದಿನಗಳಲ್ಲಿ ವಿಡಿಯೋ ಗೇಮ್ಸ್ಗಳನ್ನು ಆಡುವುದಿಲ್ಲ. ಸೊ ಇವೆಲ್ಲ 5 ಸೆಂಟೆನ್ಸ್ ನಾವು ನೋಡ್ಬೋದು. ಇವೆಲ್ಲ ಸೆಂಟೆನ್ಸ್ ಅದು ನೆಗೆಟಿವ್ ಸೆಂಟೆನ್ಸ್ ಥರ ಇದೆ. ಓಕೆ, ಋಣಾತ್ಮಕ ಅಥವಾ ನಕಾರಾತ್ಮಕ ಸೆಂಟೆನ್ಸ್ ಆಗಿ ಇದೆ. ಇಲ್ಲಿ ಡೂ ಜೊತೆ ನಾಟ್ ಎಂಬ ಪದವನ್ನು ನೋಡ್ಬೋದು. ಐ ಡು ನಾಟ್, ದೇ ಡು ನಾಟ್, ವಿ ಡು ನಾಟ್. ಓಕೆ, ಸೊ ಇದನ್ನ ನಾವು ನೋಟಿಸ್ ಮಾಡಬಹುದು. ಸೊ ಇದು ಒಂದು ನೆಗೆಟಿವ್ ಆಗಿ ನಾವು ಇಲ್ಲಿ ನೋಡ್ಬೋದು.